ನಮಸ್ಕಾರ ವೀಕ್ಷಕರೇ, ಹೆಣ್ಣೆ ಜಗತ್ತಿನ ಕಣ್ಣು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ಎಲ್ಲ ಹೆಣ್ಣು ಮಕ್ಕಳಿಗೂ ಈ ಸಂಜೆ ಪತ್ರಿಕೆ ಹಾಗೂ ನ್ಯೂಸ್ ವತಿಯಿಂದ ಮಹಿಳಾ ದಿನದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಮ್ಮ ಸಮಾಜದಲ್ಲಿ ಪ್ರತಿ ಹೆಣ್ಣು ಮಗು ತಾಯಿಯಾಗಿ, ಮಡದಿಯಾಗಿ, ಸೊಸೆಯಾಗಿ, ಮಗಳಾಗಿ, ಅಕ್ಕನಾಗಿ, ತಂಗಿಯಾಗಿ ಸಾಕಷ್ಟು ಪಾತ್ರಗಳನ್ನು ಪ್ಲೇ ಮಾಡ್ತಾಳೆ. ಅದು ಅಲ್ಲದೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಸ್ವಾವಲಂಬಿಯಾಗಿ ಜೀವನ ಕಟ್ಕೊಳ್ಬೇಕಾದ್ರೆ ಅವಳು ಅನುಭವಿಸುವಂತಹ ನೋವಿದೆಯಲ್ವಾ, ಒಂದೆರಡು ನೋವಲ್ಲ, ಎಲ್ಲರೂ ಕೂಡ ಅವಳನ್ನು ತುಳಿಯುವಂತಹ ಪ್ರಯತ್ನವನ್ನು ಮಾಡ್ತಿರ್ಬೇಕಾದ್ರೆ ಎಲ್ಲೋ ಒಂದು ಹೊಸ ಉರುಪು, ಹೊಸ ಚಿಗುರುಗಾಗಿ ಆ ಹೆಣ್ಣು ಮಗಳು ಹಾತೊರಿತಾ ಇರ್ತಾಳೆ. ಅಂತಹ ಹೆಣ್ಣು ಮಕ್ಕಳಿಗೆ ನಮ್ಮ ಕಡೆಯಿಂದ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳಾ ಅತಿಥಿ ಇದ್ದಾರೆ. ಆ ಕೆಲಸ ಮಾಡಿದ್ರೆ ಜನ ಏನು ಅನ್ಕೋತಾರೆ, ಈ ಕೆಲಸ ಮಾಡಿದ್ರೆ ಜನ ಏನು ಅಂದ್ಕೊಳ್ತಾರೆ ಅನ್ನೋ ಮಹಿಳೆಯರ ನಡುವೆ ಇವರು ಬಹಳ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆಟ ಓಡಿಸಿ ಸ್ವಾವಲಂಬಿ ಜೀವನವನ್ನು ಕಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಮಗೆ ನಿಮಗೆ ಮಾದರಿಯಾಗಿದ್ದಾರೆ. ಅದು ಅಲ್ಲದೆ ಇಡೀ ಜಗತ್ತಿಗೆ ಇವರು ಸ್ಫೂರ್ತಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಕಮಿಷನರ್ ದಯಾನಂದ್ ಸರಿಂದ ಇವರು ಆಟೋ ರಾಣಿ ಎಂಬ ಬಿರುದನ್ನು ಕೂಡ ಪಡೆದುಕೊಂಡಿದ್ದಾರೆ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಹಿಂಟ್ ಸಿಕ್ಕಿರುತ್ತೆ. ನಮ್ಮ ಜೊತೆಗಿದ್ದಾರೆ ಪ್ರಭಾವತಿ ಮೇಡಮ್ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಅವರಿಗೆ ನಮ್ಮ ಕಡೆಯಿಂದ ಮಹಿಳಾ ದಿನದ ವಿಶನ್ನು ತಿಳಿಸೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದೆ. ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಮಗೇನೋ ಒಂದು ಎನರ್ಜಿ ಪಾಸ್ ಆಗುತ್ತೆ. ನಿಮ್ಮ ಡ್ರೆಸ್ಸು, ನಿಮ್ಮ ಕೈಯಲ್ಲಿ ಹಾಕಿರೋ ಖಡ್ಗ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಮೇಡಮ್. ಅಭಿಮಾನಿಗಳು ಕೊಟ್ಟಿದ್ದಾರೆ ಮೇಡಮ್ ಪ್ರೀತಿಯಿಂದ. ನಾವು ವಿಷ್ಣುವರ್ಧನ್ ಸ್ವಲ್ಪ ಅಭಿಮಾನಿ ಇದ್ವಿ, ಹಾಗಾಗಿ ನಮ್ಮ ಎಲ್ಲ ಮಹಿಳೆ ಚಾಲಕರು ಸೇರಿ ನನಗೆ ಬರ್ತ್ಡೇ ಗಿಫ್ಟ್ ಅಂತ ಇದನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮೇಡಮ್ ಕೈಗದು. ಓಕೆ ಮೇಡಮ್, ನಿಮಗೆ ನಮ್ಮ ಕಡೆಯಿಂದ ಮಹಿಳಾ ದಿನದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಲ್ಲ ನಮ್ಮ ಮಹಿಳೆ ಚಾಲಕರಿಗೂ ಇದು ಸಲ್ಲಬೇಕು, ಸಾಧನೆ ಮಾಡೋಂಥವ್ರಿಗೆಲ್ಲರಿಗೂ ಇದನ್ನ ಸಲ್ಲಬೇಕು. ಮೇಡಮ್, ನಿಮ್ಮ ಪ್ರಕಾರ ಮಹಿಳಾ ದಿನಾಚರಣೆ ಅಂದರೆ ಏನು? ಏನಾದರೂ ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ. ಹೆಣ್ಮಕ್ಳು ಆಗಿನ ಕಾಲದಲ್ಲಿ ಏನು ಮಾಡ್ತಾ ಇರಲಿಲ್ಲ, ಬಟ್ ಈಗಿನ ಕಾಲದಲ್ಲಿ ಒಂದು ಸ್ವಲ್ಪ ಒಂದು ಹೆಜ್ಜೆ ಆಚೆ ಇಟ್ಟು ಬಂದಿದ್ದಾರೆ. ಅವ್ರಿಗೊಂದು ಮಹಿಳೆ ಒಂದು ಏನೋ ಒಂದು ಸಾಧನೆ ಮಾಡಿದಕ್ಕೆ ಒಂದು ವಿಶೇಷ ಅಂದರೆ ಹೆಣ್ಣು ಈ ದೇಶದ ಕಣ್ಣು. ಹಾಗಾಗಿ ಹೆಣ್ಣು ಹಬಲೆ ಅಲ್ಲ, ಸಬಲೆ ಅಂತ ನೋಡ್ಕೊಳೋದಕ್ಕೆ ಒಂದು ಮಹಿಳಾ ದಿನಾಚರಣೆ ಅಂತ ಆಗ್ತದೆ. ಮೇಡಮ್, ನಿಮಗೆ ನಾವು ಕಂಗ್ರ್ಯಾಚುಲೇಷನ್ ಹೇಳಬೇಕು. ಯಾಕೆಂದರೆ ನೀವು ಬರೀ ನಮ್ಮ ಸಮಾಜಕ್ಕೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ನೀವು ಸ್ಫೂರ್ತಿಯಾಗಿದ್ದೀರಾ. ಕಂಗ್ರ್ಯಾಚುಲೇಷನ್ ಮೇಡಮ್. ಮೇಡಮ್, ಇವಾಗ ಸ್ವಾವಲಂಬಿ ಜೀವನ ಅನ್ನೋದು ಒಬ್ಬ ಹೆಣ್ಣು ಮಗಳಿಗೆ ಎಷ್ಟು ಮುಖ್ಯ? ಈಗಿನ ಪ್ರಪಂಚದಲ್ಲಿ ತುಂಬಾ ಮುಖ್ಯವಾಗಿದೆ. ಆಗಿನ ಕಾಲದಲ್ಲಿ ಎಲ್ಲನೂ ಏನೂ ಇಲ್ಲ, ಬರೀ ಮನೆಯಲ್ಲಿ ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಬರೀ ಮಕ್ಕಳು ಸಂಸಾರ ಅಷ್ಟೇ ಇತ್ತು. ಬಟ್ ಈಗಿನ ಪ್ರಪಂಚದಲ್ಲಿ ಗಂಡ ಹೆಂಡತಿ ಇಬ್ಬರು ಸಂಪಾದನೆ ಮಾಡಿದ್ರೆ ಜೀವನ ಮಾಡೋದು. ಸಂಸಾರಕ್ಕೆ ಎರಡು ಕಣ್ಣು ಅಂತ ಹೇಳ್ಬೋದು ಗಂಡ ಹೆಂಡತಿ. ಹಾಗಾಗಿ ಇಬ್ಬರು ಸಂಪಾದನೆ ಮಾಡಿದ್ರೆ ಇಡೀ ಕುಟುಂಬ ಚೆನ್ನಾಗಿ ಸಾಧಿಸ್ಬೋದು ಈಗಿನ ಪ್ರಪಂಚದಲ್ಲಿ. ನಿಮಗೆ ಈ ಮಹಿಳಾ ದಿನಾಚರಣೆ ಅನ್ನೋದು ಎಷ್ಟು ವಿಶೇಷ ಮೇಡಮ್? ತುಂಬ ಖುಷಿಯಾಗುತ್ತೆ. ನಾವು ಒಂದು ಆಗ್ಲೆಲ್ಲನೂ ಏನು ನಾವೇನು ಸಾಧನೆ ಮಾಡಲಿಲ್ಲ ಅಂದರೆ ಯಾರು ನಮ್ಮನ್ನು ಮಹಿಳಾ ದಿನಾಚರಣೆ ಅಂತ ನಮ್ಮನ್ನು ಯಾರು ಇದು ಮಾಡ್ತಾ ಇರಲಿಲ್ಲ. ಬಟ್ ಈಗ ನನಗಂದ್ರೆ ತುಂಬ ಖುಷಿಯಾಗುತ್ತೆ. ನಾನೇನೋ ಒಂಚೂರು ಮಾಡಿದ್ದೀನಿ, ನನಗೆ ಅಂದರೆ ಒಂದು ಶಕ್ತಿ ಬರುತ್ತೆ ಈಗಿರೋ ಇದರಲ್ಲಿ. ನನಗೆ ಆ ಮಹಿಳಾ ದಿನಾಚರಣೆ ಅಂತ ಅವಾಗೆಲ್ಲ ನಮಗೆ ಅವಾಗ ಗೊತ್ತೇ ಆಗ್ತಿರಲ್ಲ ಸಮ್ ಟೈಮ್ ಎಲ್ಲನೂ. ಬಟ್ ಇವತ್ತು ಇನ್ನೂ ಬರೋಕ್ಕೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಮಹಿಳಾ ದಿನಾಚರಣೆ. ಸುಮಾರು ಜನ ಕರೆದು ನಾವು ಮಾಡೋಂಥ ಕೆಲಸನ ಗುರ್ತಿಸಿ ಒಂದು ಇದು ಮಾಡ್ತಾರಲ್ವ, ಆಗ ತುಂಬ ಖುಷಿ ಆಗುತ್ತೆ. ಹಾಗೆ ಆ ಥರನೇ ನಡ್ಕೊಬರ್ತಾ ಇದ್ವಿ. ಮೇಡಮ್, ನಿಮ್ಮಿಂದ ಸಾಕಷ್ಟು ಜನ ಕಲ್ತ್ಕೊಳ್ಳೋದು ಭಾಳ ಇದೆ ಅಲ್ವಾ? ನೀವು ಸ್ಫೂರ್ತಿ ಅಲ್ವಾ ಅವರಿಗೆಲ್ಲ? ಹೌದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಕಾಲದಲ್ಲಿ ನಾನು ಏನೂ ಅಲ್ಲ, ಝೀರೋಯಿಂದ ಇವತ್ತು ಹೀರೋ ಆಗಿದ್ದೀನಿ. ಒಂದು ಚಿಕ್ಕ ಹಳ್ಳಿಯಿಂದ ಹುಟ್ಟು ಬಂದಿದ್ದು. ನಮ್ಮೂರು ಸಿಂಗವಾರ ಅಂತಿದೆ, ವೆಂಕಟಗಿರಿ ಕೋಟೆ ನಿಯರು ಸಿಂಗವಾರ ಅಂತ. ನಮ್ಮೂರ ಹೆಸರೇ ಸಿಂಗಾರ. ಅಲ್ಲಿ ನಾನೊಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದು. ಬಟ್ ಬೆಂಗಳೂರು ಪ್ರಪಂಚ ಗೊತ್ತಿರಲಿಲ್ಲ ನನಗೆ. ಬೆಂಗಳೂರು ಅವಾಗೆಲ್ಲರೂ ಹೇಳ್ತಾ ಇದ್ರು ಸಮುದ್ರ ಆ ಥರ. ಬಟ್ ನಾನು ಬೆಂಗಳೂರು ಮದುವೆಯಾಗಿ ಬಂದಾಗ ಅಂದ್ಕೊಂಡೆ, ಹೆಂಗಪ್ಪ ಈ ಸಮುದ್ರದಲ್ಲಿ ನಾನು ಈಜ್ತೀನ, ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಇಷ್ಟು ದೊಡ್ಡ ಸಮುದ್ರದ ತಂದು ಬಿಟ್ಬಿಟ್ಟಿದ್ದಾರೆ, ಹೆಂಗೆ ಈಜೋದಂತನೂ ಸಹ ಯೋಚನೆ ಮಾಡಿದ್ದೆ ಒಂದು ಕಾಲದಲ್ಲಿ. ಬಟ್ ಇವಾಗ ಅನಿಸ್ತಾ ಇದೆ ನನಗೆ ಸಮುದ್ರ ಆಗಿರೋದು ಒಂದು ಚಿಕ್ಕ ಹಳ್ಳಿ ಥರ ನನಗನ್ನಿಸ್ತಾ ಇದೆ. ಯಾಕೆಂದರೆ ಇಡೀ ನಾನು ಬೆಂಗಳೂರಲ್ಲಿ ಮೂಲೆ ಮೂಲೆಯಲ್ಲೂ ಓಡಾಡ್ಬಿಟ್ಟಿದ್ದೀನಿ, ಎಲ್ಲ ಗಲ್ಲಿಗಳು ಗೊತ್ತಾಗ್ಬಿಟ್ಟಿದೆ. ಬಟ್ ಇಲ್ಲಿ ನಿಂತಿರೋದಕ್ಕೆ ಇಂತಿಂಥ ಏರಿಯಾ ಅಂತಲೂ
ಗುರುತಿಸಿದ್ರಿಂದ ನನಗೆ ಇವಾಗ ಅನ್ಸೋದು ಬೆಂಗಳೂರು ಚಿಕ್ಕದಾಯಿತು ಅಂತ. ಆ ಥರ. ಮೇಡಮ್, ನಿಮ್ಮ ಲೈಫ್ ಅಂತ ಬಂದಾಗ ನೀವು ಎದುರಿಸಿದಂತಹ ಸವಾಲುಗಳೇನು? ತುಂಬ ಎದುರಿಸಿದ್ದೀನಿ ಮೇಡಮ್. ಏಕೆಂದರೆ ಫಸ್ಟ್ ಪಾಯಿಂಟು 80-90 ಹುಟ್ಟಿರೋದು ಎಜುಕೇಷನ್ ಕಡಿಮೆ. ಎಜುಕೇಷನ್ ಮಾಡಿದರೆ ಒಂಥರ ಪ್ರಾಬ್ಲಮ್, ಆದರೆ ಆ ಎಜುಕೇಷನ್ ಮಾಡ್ತಾ ಇದ್ರೆ ಇನ್ನೊಂದು ಥರ ಪ್ರಾಬ್ಲಮ್. ಬಟ್ ನಮ್ಮ ಇದರಲ್ಲೆಲ್ಲ ನನಗೆ ಎಜುಕೇಷನ್ ಎಲ್ಲ ಅಷ್ಟೊಂದಿಲ್ಲ. ನಮ್ಮ ಕುಟುಂಬ ಒಂದು 6 ಜನ ಮಕ್ಕಳಿದ್ರೆ ನಾನು ಎಲ್ಲರೂ ನಮ್ಮ ತಂದೆ ತಾಯಿ ಓದಿಸಿದ್ರು. ಬಟ್ ನನ್ನನ್ನು ಮಾತ್ರ ಓದಿಸ್ಲಿಲ್ಲ. ಒಂದು 5ನೇ ಕ್ಲಾಸು ಪಾಸ್ ಮಾಡಿದ್ವಿ. ಆಮೇಲೆ ಇಲ್ಲ, ಮನೇಲೆಲ್ಲ ನೋಡ್ಕೊಂಡವ್ರು, ಇಲ್ಲ ಬಂದ್ಬಿಡಿ ಮನೆಗೆ, ನೀವು ಸ್ಕೂಲ್ಗೆ ಬೇಡ ಅಂತ ಏನು ಮಾಡಿದ್ರು, ನನ್ನನ್ನು ಮಾತ್ರ ಅವರು ಎಜುಕೇಷನ್ ಬೇಡ ಅಂತ ಕರ್ಕೊಂಬಂದರು. ಬಟ್ ಅವತ್ತು ನಾನು ಎಜುಕೇಷನ್ ತೊಗೊಂಡಿದ್ದೆ, ಇವತ್ತು ಆಟೋ ಡ್ರೈವರ್ ಆಗ್ತಾ ಇರಲಿಲ್ಲೇನೋ ಗೊತ್ತಿಲ್ಲ. ಬಟ್ ಅವತ್ತು ಎಜುಕೇಷನ್ ನಮ್ಮ ತಂದೆ ತಾಯಿ ನಿಲ್ಲಿಸಿ ನನಗೆ ಧೈರ್ಯ ಕೊಟ್ಟರು, ನಾನು ಹಂಗೂ ಜೀವಿಸ್ಬೋದು, ಜೀವನ ಮಾಡ್ಬೋದು ಅಂತ. ಬಟ್ ಹಂಗೆ ಬರಬೇಕಾದ್ರೆ ಅಪ್ಪ ಅಮ್ಮ ಅಂದರೆ ನನಗೊಂದು ಗಂಡು ಮಗುಕ್ಕೆ ಏನು ಅವ್ರಿಗೆ ಬೆಲೆ ಕೊಡ್ಬೇಕು ಅಷ್ಟು ನನಗೆ ಕೊಡ್ತಾಯಿದ್ರು. ನಾನು ಎಲ್ಲಿ ಓಡಾಡಿದ್ರು, ಎಲ್ಲಿ ಏನೇ ಮಾಡಿದ್ರು ಆ ಥರ ಎಲ್ಲ ಅವ್ರು ತಿಂಕೆ ಮಾಡ್ತಾ ಇರಲಿಲ್ಲ. ಹೆಣ್ಮಗು ಆಚೆ ಹೋಗೋಳೆ ಆ ಥರ ಏನು ಇದೇ ಮಾಡ್ಕೊತಾಯಿರಲಿಲ್ಲ. ಬಟ್ ನನಗೆ ಸೈಕಲ್ ತಾಗಿಂದ ನಮ್ಮ ತಂದೆ ತಾಯಿ ಕೊಟ್ಟಿದ್ರು. ಗಂಡು ಮಗು ಕೊಟ್ಟಿರಲಿಲ್ಲ, ಬಟ್ ನನಗೆ ಕೊಟ್ಟಿದ್ರು ಆ ಸೈಕಲು. ನಮ್ಮ ಅಪ್ಪನೊಂದು TVS ಇತ್ತು, ಮೊದಲನೇ ಬಾರಿ ನಾನು TVS ಓಡಿಸ್ತಾ ಇದ್ದೆ. ಸೈಕಲಿಂದ TVS ಬಂದೆ. ಆಮೇಲೆ ನಮ್ಮ ಅಣ್ಣದೊಂದು ಬೈಕ್ ಬಂತು. ಬೈಕು ಸ್ವಲ್ಪ ಅದನ್ನು ಕಲ್ತ್ಕೊಂಡೆ. ನಮ್ಮ ಅಣ್ಣಂಗೆ ಹೇಳಿದೆ, ನಾನು ಕಲ್ಸ್ಕೊಡೋಣ ಅಂದರೆ ಎತ್ಕೊಂಡು ಹೋಗು ಬೈಕು, ಅದೇ ರಿಟರ್ನು ನೀನು ಬಾ, ಬೈಕ್ ಬಂದಿಲ್ಲ ಅಂದರೆ ಶೇಪಿಗೆ ಬಾ ಅಂತ ಕಳಿಸ್ತಾ. ಸರಿ ಓಕೆ ಅಂತ ಅದೇ ಥರ ಹೋದೆ. ಹಂಗೆ ಕಲ್ತ್ಕೊಂಡು ಸುಮಾರು ನಾನು ಆಲ್ರೆಡಿ ಮದುವೆಗೆ ಮುಂಚೆನೇ ನಾನು ಡ್ರೈವರ್ ಆಗಿದ್ದೆ. ಅವಾಗ ಚೇತದ್ ಗಾಡಿ ಎಲ್ಲ ಓಡಿಸ್ತಾ ಇದ್ದೆ. ಒಂದು ಸ್ವಲ್ಪ ನಮ್ಮ ಅಣ್ಣನ ಜೊತೆ ಎಲ್ಲ ಟ್ಯಾಕ್ಟ್ರಿ, ಟಿಲ್ಲರು ಇವೆಲ್ಲ ಒಂದು ಸ್ವಲ್ಪ ನಾನು ಆ ಥರನೇ ಓಡಿಸ್ಕೊಂಡು ಬರ್ತಾಯಿದ್ದೆ. ಬಟ್ ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದಮೇಲೆ ಅನ್ನಿಸ್ತು ನನಗೆ ಇದರಲ್ಲಿ ಹೆಂಗಪ್ಪ ಮಾಡೋದು, ಜೀವನ ಮಾಡೋದು ಅಂತ. ಬಟ್ ಆವಾಗ ಅನಿಸು ನಾನು ಒಂದು 5 ವರ್ಷ ಅಪೋಲೋ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದೀನಿ. ಆವಾಗ ಅನ್ನಿಸ್ತಾ ಇತ್ತು, ಬರೀ ಕೊಡೋಂಥ ಅವ್ರು 4-5 ಸಾವಿರ ತೊಗೊಂಡು, ಆಗಿನ ಕಾಲದ ಬರೀ 4 ಸಾವಿರ ಕೊಟ್ಟರೆ ಹೈಯೆಸ್ಟ್ ಪೇಮೆಂಟ್ ನನಗೆ. ಮನೆ ಕೆಲಸಕ್ಕೂ ಹೋಗ್ತಾಯಿದ್ದೆ, ಈ ಕಡೆ ನಾನು ಅಪೋಲೋಗೂ ಕೆಲಸಕ್ಕೆ ಹೋಗ್ತಾಯಿದ್ದೆ. ಮಕ್ಕಳ ಚಿಕ್ಕವರಿದ್ದರು, ಜೀವನ ಕಟ್ಕೊಂಡು ತುಂಬಾ ಕಷ್ಟ ಆಯಿತು. ಆವಾಗ ಅನ್ನಿಸ್ತು, ಅಂದರೆ ಅಪ್ಪ ಅಮ್ಮ ನಮ್ಮ ಅಮ್ಮ ಅವರು ಇದ್ದಾಗ ಹೇಳಿದರು, ನೀನು ಡ್ರೈವಿಂಗ್ ಕಲ್ತಿರೋದು ಇಲ್ಲಿ ಗಂಡು ಮಗು ಥರ ಯಾವ ಥರ ಬೆಳ್ಕೊಂಡಿದ್ಯೋ, ಬಟ್ ಗಂಡನ ಮನೇಲಿ ಹೇಳ್ಬೇಡಿ ಅಂತ. ಅಮ್ಮ ನನಗೆ ಆಗಲೇ ಹೇಳಿ ಕಲಿಸಿದ್ದು. ನಾನು ಹಂಗಾಗಿ ಏನು ಮಾಡಿದೆ, ಅಮ್ಮನ ಮನೇಲಿ ಏನು, ಗಂಡನ ಮನೇಲಿ ಏನು ಹೇಳಲಿಲ್ಲ. ಬಟ್ ಇವ್ರೇನು ಬೇರೆ ತಿಳ್ಕೊಂಡು ಬಿಡ್ತಾರೋ ಅನ್ನೋ ಭಯದಲ್ಲಿ ನಾನು ತುಂಬ ಇದಾಗಿದ್ದೆ. ಒಂದು 5 ವರ್ಷ ಹಂಗೋ ಹಿಂಗೋ ಜೀವನ ಮಾಡಿದೆ ಬೆಂಗಳೂರಲ್ಲಿ. ಆಮೇಲೆ ನಿರ್ಧಾರ ಮಾಡಿದೆ, ಏನಾದರೂ ನಾನೇ ಮಾಡಬೇಕು ಇಲ್ಲಿ ಓನಾಗೆ ಅಂತೇಳಿ ಅಪೋಲೋದಲ್ಲಿ ಒಂದು 5 ವರ್ಷ ಡ್ಯೂಟಿ ಮಾಡಿದೆ. ಅದ್ರ ನಂತರ ಬಂದು ಹೋಟ್ಲು ಮಾಡೋಣ ಅಂತ ಶುರು ಮಾಡಿದೆ. ಹೋಟ್ಲು ಮಾಡೋಣ ಶುರು ಮಾಡಿದೆ. ಆವಾಗ ಅನಿಸ್ತು, ಯಾರಾದರೂ ನನಗೆ ಬ್ಯಾಕ್ ಸಪೋರ್ಟ್ ಬೇಕೇ ಬೇಕು. ಸಿಂಗಲಾಗಿ ಏನು ಹೋಟ್ಲೆಲ್ಲ ನಾನು ನಿಭಾಯಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ. ಆಮೇಲೆ ಅನಿಸ್ತು, ನಮ್ಮ ಯಜಮಾನ್ರು ಸಹ ಆಟೋ ಡ್ರೈವರು. ಮಧ್ಯರಾತ್ರಿ ಒಂದು 2 ಗಂಟೆ ಟೈಮು ಮಧ್ಯರಾತ್ರಿಯಲ್ಲಿ ನನಗೆ ಯಾಕೆ ನನ್ನ ಕಲ್ತಿರೋಂಥ ವಿದ್ಯೆನ ಇಲ್ಲಿ ಯೂಸ್ ಮಾಡಬಾರ್ದು ಅನ್ನೋದ್ರಲ್ಲಿ ನೈಟಲ್ಲಿ ಹೋಗಿ ಒಂದು ಆಟೋದಲ್ಲಿ ಕುತ್ಕೊಂಡು ಸ್ಟೇರಿಂಗ್ ಇಟ್ಕೊಂಡು ಯೋಚನೆ ಮಾಡಿದೆ. ಒಂದು 5 ವರ್ಷ ಹಿಂದೆ ನಾನು ಸ್ಟೇರಿಂಗ್ ಬಿಟ್ಟಿದ್ದೆ. ಬಟ್ ಅದೇ ಸ್ಟೇರಿಂಗ್ ಆಟೋದಲ್ಲಿ ಕುತ್ಕೊಂಡು ನಾನು ಯೋಚನೆ ಮಾಡಿದೆ. ಯಾವತ್ತೂ ನಾನು ಫ್ರಂಟ್ ಸೀಟಲ್ಲಿ ಕುತ್ಕೊಂಡೇ ಇರಲಿಲ್ಲ ಆಟೋ, ಏಕೆಂದರೆ ನನಗೆ ಅದೇ ಅಭ್ಯಾಸ ಆಗ್ಬಿಡುತ್ತೆ ಅನ್ನೋದ್ರಾಗ ನಾನು ಫ್ರಂಟ್ ಸೀಟಲ್ಲಿ ಕುತ್ಕೊಂಡಿಲ್ಲ. ಅವತ್ತು ಮಧ್ಯರಾತ್ರಿ ಕುತ್ಕೊಂಡು ಯೋಚನೆ ಮಾಡಿದೆ, ಈ ನಾನು ಡ್ರೈವಿಂಗ್ನ ಲೈಫಲ್ಲಿ ಯೂಸ್ ಮಾಡ್ಕೊತೀನ, ಈ ಸೀಟಲ್ಲಿ ಕುತ್ಕೊಂಡು ನಾನು ಓಡಿಸ್ತೀನಿ ಆಟೋನ ಅನ್ನೋದು ಥಿಂಕ್ ಮಾಡಿಕೊಂಡೆ. ಅಲ್ಲಿಂದ ನನಗೆ ಶುರುವಾಯಿತು, ನಾನು ಇದೇ ಡ್ರೈವಿಂಗ್ ಮಾಡಬೇಕು ಅಂತ. ಆಮೇಲೆ ಸರಿ ಅಂತ ಅದೇ ಥರ ಬಂದು ನಮ್ಮ ಅತ್ತೆಯವರು, ನಾವು ಸ್ವಲ್ಪ ಕ್ಲೋಸಾಗಿರ್ತೀರಿ. ನಮ್ಮ ಅತ್ತೆಯವ್ರ ಕೇಳಿದೆ, ಅಮ್ಮ ನಾನು ಆಟೋ ಓಡ್ಸೋಕೆ ಹೋಗ್ಲಾ, ಆಟೋ ಓಡಿಸ್ಲಾ ಅಂತ. ನಮ್ಮ ಅತ್ತೆಯವ್ರು ನಿಜವಾಗ್ಲೂ ಏನಂದ್ರೆ ಗೊತ್ತಿಲ್ಲ, ಅವರು ಬೇಕು ಅಂದರು ಬೇಡ ಅಂದರೂ ಗೊತ್ತಿಲ್ಲ ಇವತ್ತಿಗೂ. ಏನಮ್ಮ ಏನು ಕೆಲಸ ಮಾಡಿದ್ರೇನು, ಓಡಿಸ್ಬೋದಲ್ವ, ಅದಕ್ಕೇನು ತಪ್ಪು ಅಂತಂದರು. ನನಗೊಂಥರ ಏನೋ ಒಂದು ಹುಮ್ಮಸ್ಸು ಕೊಟ್ಬಿಟ್ರು. ನನಗಲ್ಲಿ ಅಪ್ಪ ಅಮ್ಮ ಕೊಟ್ಟಿರೋ ಹುಮ್ಮಸ್ಸು ನನಗಿಲ್ಲಿ ಕೊಟ್ಬಿಟ್ರು. ನಮ್ಮ ಅತ್ತೆನೇ ಕೊಟ್ಟಿರ್ಬೇಕಾದ್ರೆ ನಾನು ಯಾಕೆ ಹೋಗ್ಬಾರ್ದು, ಧೈರ್ಯ ಮಾಡ್ಬಿಡೋಣ ಅಂತ. ನಮ್ಮ ಯಜಮಾನ್ರನ್ನ ಕೇಳಿದೆ ಹೋಗೋಣ ಅಂತ. ಅವ್ರು ಹೇಳಿದ್ರು, ಇದು ಹಳ್ಳಿ ಅಲ್ಲ, ಸಿಟಿ, ಇದು ಗೇಟ್ ದಾಟಲ್ಲ ನೀನು ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿರಲಿಲ್ಲಲ್ಲ ನಾನು ಡ್ರೈವಿಂಗ್ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಅವರು ಸಹ ಆಟೋ ಡ್ರೈವರೇ. ಸುಮಾರು ಅದೇ ಥರ ಬಂತು. ಆಮೇಲೆ ಯೋಚನೆ ಮಾಡಿದೆ, ಏನಾದರೂ ನಾನು ಮಾಡಬೇಕು, ಬಿಡಬಾರ್ದು ಇದನ್ನ ಅಂತ. ನಾವು ಯಜಮಾನ್ರ ಹತ್ರ ವಾದ ವಿವಾದಗಳು ಮಾಡ್ಕೊಂಡು ಸುಮ್ಮನೆ ಆಗೋದೆ. ಓಕೆ ಅಂದರೆ ನನಗೆ ಹುಚ್ಚ ಆಲ್ರೆಡಿ ಇದಾಗಿತ್ತು. ಆಮೇಲೆ ಸುಮಾರು ಜನ ಕೇಳಿದೆ ನಾನು, ಗಂಡು ಮಕ್ಕಳ ಹತ್ರ ಆಟೋ ಕಲಿಸ್ಕೊಡಿ. ನಮ್ಮ ಯಜಮಾನ್ರು ಕಲಿಸ್ಕೊಡಲ್ಲ ಅಂತ ಗೊತ್ತಾಯ್ತಲ್ವಾ. ನಂಗೆ ಆಮೇಲೆ ಸುಮಾರು ನಮ್ಮ ಎಲ್ಲನೂ ಕೇಳಿದೆ. ಅವರೆಲ್ಲ ಹೇಳಿದ್ರು ಆಗಲ್ಲ, ಇದು 3 ವೀಲರು ಅಂತ ಆ ಥರ ಹೇಳಿದ್ರು. ಓಕೆ ಅಂತೇಳಿ ನಮ್ಮ ಫ್ರೆಂಡ್ ಒಬ್ಬರಿದ್ರು, ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಬೇಡಿ, 1-2 ಅವರ್ ನನಗೆ ಡ್ರೈವಿಂಗ್ ಕಲಿಸ್ಕೊಡಿ, ನಂಗೆ ಜಾಸ್ತಿ ಬೇಡ, ಆಲ್ರೆಡಿ ನಾನು ಕಲ್ತಿದ್ದೀನಿ, ನಿಮಗೆ ಗೊತ್ತಿಲ್ಲ ಬೇಕಾದ್ರೆ ನಾನು ಯಾವ ಗಾಡಿ ಕೊಟ್ಟರು ಓಡಿಸ್ತೀನಿ, ಬೈಕ್ ಸಹ ಓಡಿಸ್ತೀನಿ, ಬುಲೆಟ್ ಓಡಿಸ್ತೀನಿ, ನಾನು ಆಲ್ರೆಡಿ ನಾನು ಎಲ್ಲ ಡ್ರೈವಿಂಗ್ ಇದೆ, ಬಟ್ ನಿಮಗೆ ಗೊತ್ತಿಲ್ಲ, ಗಾಡಿ ತಂದು ಕೊಟ್ಟರೆ ಓಡಿಸ್ತೀನಿ ಅಂತ.
ಅವ್ರಿಲ್ಲ ಬನ್ನಿ ಕಳಿಸ್ಕೊಡ್ತೀನಿ ಅಂತ 2 ದಿನ 1 ಅವರ್ ಟ್ರೈನಿಂಗ್ ಕೊಟ್ಟರು, ಆಟೋ ಯಾವ ಥರ ಓಡಿಸ್ಬೇಕು ಅನ್ನೋದು. 2 ದಿನ ಕಲ್ತ್ಕೊಂಡೆ. ಅವನ್ನೇ ಫಸ್ಟ್ನೇ ದಿನ ಸ್ವಲ್ಪ ನನಗೆ ಇದಿತ್ತಲ್ಲ, ಸ್ಟೇರಿಂಗ್ ಬಿಟ್ಟು ಸುಮಾರು ವರ್ಷ ಆಗಿತ್ತಲ್ಲ, ಹಂಗಾಗಿ ಸ್ವಲ್ಪ ಇದಾಯಿತು. ಮತ್ತು ಅದೊಂದು ಚೂರು ನ್ಯಾಕ್ ಹೇಳ್ಕೊಟ್ಟು ನೆಕ್ಸ್ಟ್ ಡೇ ಅವ್ರನ್ನೇ ಹಿಂದೆ ಕುತ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟೆ. ಕುತ್ಕೊಂಡು ಸರ್ ನಾನು ಓಡಿಸ್ಕೊಂಡು ಹೋಗ್ತೀನಿ, ಅಲ್ಲೇ ಕೆತ್ಕೊಂಡ್ರಿ ಎಲ್ಲಿ ಗೊತ್ತಿದ್ರು ಬ್ರೇಕ್ ಕಂಟ್ರೋಲ್ ಮಾಡ್ತೀನಿ ಕುತ್ಕೊಳ್ಳಿ ಅಂತ ಹೇಳಿದೆ. ಅವರು ನಾನು ಓಡಿಸೋದು ನೋಡಿ, ಓ ಮೇಡಮ್ ಚೆನ್ನಾಗಿ ಓಡಿಸ್ತೀರಲ್ವ, ನಿಮ್ಗೆ ಬರ್ತದೆ ಸುಮ್ಮನೆ ಹೇಳಿದ್ರು. ಇಲ್ಲ ನಂಗೆ ಬರ್ತಾ ಇರಲಿಲ್ಲ, ಬಟ್ ಬೈಕೆಲ್ಲ ಓಡಿಸ್ತೀನಿ, ಇದು ಬರ್ತಾ ಇರಲ್ಲ. ಸರಿ ಅವಾಗೆಲ್ಲ ಆದರೆ ಗಂಡು ಮಗು ಜೊತೆ ಕುತ್ಕೊಂಡು ಅವ್ರಿಗೂ ಪಕ್ಕದಲ್ಲಿ ನಾನು ಕುತ್ಕೊಂಡಾಗ ಒಂಥರ ಮುಜುಗರ ಆಗ್ತಾಯಿತ್ತು. ನಮಗೆ ಟಚ್ ಮಾಡೋಕ್ಕೂ ಆಗಲ್ಲ, ಅವ್ರು ನನಗೂ ಟಚ್ ಮಾಡೋಕ್ಕಾಗಲ್ಲ, ಆ ಥರ ಮುಜುಗರದಾಗ ಆಟ ಓಡಿಸ್ತಾ ಇದೆ. ಸರಿ ಓಕೆ ಅಂತ ಹಂಗೆ ಬಂದು ಸುಮಾರು ಒಂದು 13 ವರ್ಷ ಇದೇ ಥರ ನಮ್ಮ ಜರ್ನಿ ನಡ್ಕೊಂಡು ಬರ್ತಾಯಿದೆ. ಈಗ ನಾನೇ ಏನು ಮಾಡೋದಂದ್ರೆ ಒಂದು 3.5 ವರ್ಷದ ಹಿಂದೆ ಏನು ನನಗೆ ಸುಮಾರು ಜನ ಕೇಳ್ತಾಯಿದ್ದು ಮಹಿಳೆಯರು, ಮೇಡಮ್ ನಮಗೇನಾದರೂ ಆಟೋ ಕಲಿಸ್ಕೊಡಿ ಆ ಥರ ಎಲ್ಲ ಬೆಂಗಳೂರಲ್ಲಿ ಸುಮಾರು ಜನ ಇದ್ದಾರೆ ಮೇಡಮ್. ಯಾಕೆಂದರೆ ನಮ್ಮ ಥರ ಬಡ ಕುಟುಂಬ ಅಂದರು ಮಿಡ್ಲ್ ಫ್ಯಾಮಿಲಿನ ತುಂಬ ಜನ ಇದೆ. ನನಗೆ ಅವಾಗ ಅನ್ನಿಸ್ತು ಏನಾದರೂ ಮಾಡಬೇಕು ಈ ಸಮಾಜಕ್ಕೆ ಅಂತೇಳಿ ಆವಾಗ ಒಂದು ನನ್ನದೇ ಆದ ಒಂದು ಟ್ರೈನಿಂಗ್ ಸೆಂಟ್ರ್ ಇದೆ, 2 ಈಗ ಇನ್ನೊಂದು ಓಪನ್ ಮಾಡಿದ್ದೀನಿ. ಮೇಯ್ನ್ ಮೇಡಮ್ ನಮ್ಮ ಬೆಂಗಳೂರಲ್ಲಿ ಮಹಿಳೆಯರಿಗೆ ನಿಜವಾಗ್ಲೂ ಒಂದು ವಾಶ್ರೂಮ್ ತುಂಬಾ ಅಗತ್ಯ. ಎಲ್ಲ ಕಡೆ ನಿಜವಾಗ್ಲೂ ವಾಶ್ರೂಮ್ ಇಲ್ಲ. ಯಾವ ಕಡೆ ಅಂದರೆ ಇವಾಗ HSR ಕೋರಮಂಗಲ ಎಲ್ಲ ಇದು ವಾಶ್ರೂಮ್ ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಬೆಳ್ಳಂದೂರು ಈ ಕಡೆ ಎಲ್ಲ ವಾಶ್ರೂಮೇ ಇಲ್ಲ. ಕೆಲವರು ಅದು ತುಂಬಾ ನಮಗೆ ನನ್ನ ಡ್ರೈವರ್ಗೆ ಅಂತಲ್ಲ ಪ್ರತಿಯೊಬ್ಬ ಮಹಿಳೆಯರಿಗೂ ಅವಶ್ಯಕತೆ ಇರೋದು ಮೇಯ್ನ್ ವಾಶ್ರೂಮ್. ನಾನು ನಿಜವಾಗ್ಲೂ ಎಲ್ಲ ಕಡೆ ರಿಕ್ವೆಸ್ಟ್ ಮಾಡ್ತೀನಿ. ಈ ಬಾಕ್ಸ್ ಥರ ತಂದು ಇಟ್ಬಿಟ್ಟಿದ್ದಾರೆ ಸುಮಾರು ಕಡೆ, ಒಂದು ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ಇಟ್ಟಿದ್ದಾರೆ. ಆ ಬಾಕ್ಸ್ ಇಟ್ಟರೆ ಅದು ಒಂದು ದಿನನೂ ಯೂಸ್ ಮಾಡಿಲ್ಲ, ಓಪನ್ ಮಾಡೋ ದಿನ ಮಾತ್ರ ಯೂಸ್ ಮಾಡಿದ್ದಾರೆ ಏನೋ ಬಿಟ್ಟರೆ ಇನ್ಯಾರು ಯೂಸೇ ಮಾಡಿಲ್ಲ ಇಲ್ಲಿವರೆಗೂ. ಸುಮಾರು ಕಡೆ ಇದೆ ಆ ಥರ ವಾಶ್ರೂಮ್ ಎಲ್ಲ, ಈ ಬಾಕ್ಸ್ ಟೈಪ್ ಇಟ್ಟಿದ್ದಾರಲ್ವ ಅದು. ಬಟ್ ಇಲ್ಲಿವರೆಗೂ ಯಾರು ಯೂಸೇ ಮಾಡಿಲ್ಲ. ಎಲ್ಲರೂ ಯಾರು ಯೂಸ್ ಮಾಡಿದ್ದು ನಾನೇ ನೋಡಿಲ್ಲ. ಪಬ್ಲಿಕಲ್ಲಿ ನಾವು ಅಷ್ಟೆಲ್ಲ ಓಡಾಡ್ತೀವಿ, ಇಲ್ಲಿವರೆಗೂ ನಾನೇ ನೋಡಿಲ್ಲ ಅದನ್ನು ಯೂಸ್ ಮಾಡೋದನ್ನ. ಯೂಸ್ ಮಾಡೋಕ್ಕೆ ಆಗಲ್ಲ, ಯಾರು ಅದನ್ನು ಹ್ಯಾಂಡ್ ಔಟ್ ತೊಗೊಂಡಿಲ್ಲ ನೀಟಾಗಿ, ಅದನ್ನೆಲ್ಲ ಇಲ್ಲ. ಬಟ್ ಪಾರ್ಕ್ ಹತ್ರ ಅಲ್ಲಿ ಇಲ್ಲಿ ಎಲ್ಲ ವಾಶ್ರೂಮ್ ಇದೆ, ಬಟ್ ಮಹಿಳೆಯರಿಗೆ ಯೂಸ್ ಆಗಂಗಿಟ್ಟಿಲ್ಲ. ಹೆಸ್ರಿಗೆ ಮಾತ್ರ ಇದೆ ಅಷ್ಟೇ, ವಾಶ್ರೂಮ್ ಇದೆ ಅಂದರೆ ಹೆಸ್ರು ಮಾತ್ರ ಇದೆ, ಬಟ್ ಅದನ್ನು ಯಾವುದೇ ರೀತಿ ಯೂಸ್ ಆಗ್ತಾ ಇಲ್ಲ. ಏನಾದರೂ ಹೆಣ್ಮಕ್ಳಿಗೆ ಅವಶ್ಯಕತೆ ಇರೋದಂಥದ್ದು ಬೆಂಗಳೂರಲ್ಲಿ ಮೊದಲು ವಾಶ್ರೂಮ್ ಬೇಕು. ಕೆಲವರೆಲ್ಲ ಹೇಳ್ತಾರೆ ನಮ್ಮ ಮಾಲಲ್ಲಿ ಹೋಗ್ಬೋದು, ಪೆಟ್ರೋಲ್ ಬಂಕಲ್ಲಿ ಹೋಗ್ಬೋದು, ಎಲ್ಲ ಕಡೆ ಹೋಗ್ಬೋದು. ಹೋಗೋಕ್ಕೆ ಅದು ಏನಾಗ್ಬಿಡುತ್ತೆ ಅಂತ ನಮ್ಮ ಪಾರ್ಕಿಂಗ್ ಸಿಗಲ್ಲ, ಆ ಟೈಮ್ ನಾವು ಅಲ್ಲಿ ಹೋಗೋಕ್ಕಾಗಲ್ಲ. ಅದೇ ಒಂದು ಪಬ್ಲಿಕ್ ವಾಶ್ರೂಮ್ ಇದೆ, ನಾವು ಆರಾಮಾಗಿ ಹೋಗ್ಬರ್ತೀರಿ. ಹೌದು ಅಲ್ವಾ? ಇವಾಗ ಒಂದು ಮಾಲ್ ಒಳಗಡೆ ಹೋಗ್ಬಿಟ್ರು ಅಲ್ಲಿ ವಾಶ್ರೂಮ್ನ ಎಲ್ಲ ಕಡೆ ನಾವು ಇದು ಮಾಡಬೇಕು. ಅದೇ ಪಬ್ಲಿಕ್ ವಾಶ್ರೂಮ್ ಇದ್ದರೆ ನಾವು ನಮ್ಮ ಮನೆ ಥರ ಹೋಗ್ಬೋದು. ಯಾಕೆಂದರೆ ಇಲ್ಲಿ ದುಡ್ಡು ಕೊಡ್ತೀರಿ, ನಮ್ಮದು ಧೈರ್ಯವಾಗಿ ಹೋಗ್ಬೋದು. ಕೆಲವ್ರ ಕಡೆ ಎಲ್ಲ ವಾಶ್ರೂಮ್ ಇದ್ದರೆ ಕೆಲವರೆಲ್ಲ ಹೇಳೋದೇ ಇಲ್ಲ, ಹೇಳ್ತಾರೆ ಎಲ್ಲರಿಗೂ ಅದು ಕೊಡಿ, ನೀವು ಹೋರಾಟ ಮಾಡಿ. ಯಾರು ಮಾಡ್ತಾರೆ ಅಲ್ವಾ? ಯಾರು ಮಾಡಲ್ಲ. ಸುಮಾರು ಅದರಿಂದ ತುಂಬಾ ನಾನು ಫೇಸ್ ಮಾಡಿದ್ದೀನಿ ಟ್ರಾಫಿಕಲ್ಲಿ. ಆ ಟೈಮಲ್ಲಿ ಅರ್ಜೆಂಟ್ ಇದ್ದಾಗ ಸ್ವಲ್ಪ ಜನ ಎಲ್ಲ ಕಸ್ಟಮರ್ ಸಪೋರ್ಟ್ ಮಾಡಿದ್ದಾರೆ, ಸರಿ ಮೇಡಮ್ ಹೋಗಿ ಬನ್ನಿ ಅಂತ. ಆ ಥರ ಎಲ್ಲ ಫೇಸ್ ಮಾಡಿದ್ದೆ. ಟ್ರಾಫಿಕ್ಕು ಕಿರಿಕಿರಿ ತುಂಬ. ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಒಂದು ಪಾಸ್ ಆಗೋದೇ ದೊಡ್ಡದು. ಮುಂಚೆಲ್ಲ ಸಿಲುಕ್ಬೋರ್ಡು, ಅಯ್ಯೋ ಸಿಲುಕ್ಬೋರ್ಡ್ ದಾಟ್ಬಿಟ್ರೆ ಸಾಕು ಅಂತ. ಅವಾಗ ಅನಿಸ್ತಾ ಇತ್ತು ಆಂಜನೇಯನ ಥರ ಹಿಂಗೆ ಆಟೋನ ಎತ್ಕೊಂಡು ಇಟ್ಬಿಡೋಣ ಅಂತ. ಸುಮಾರು ಟೈಮ್ ನಾನು ತಿಳ್ಕೊಂಡಿದ್ದೀನಿ ಯಾಕೆ ಆ ಥರ ಆಗಬಾರ್ದಾಗಿತ್ತು. ಈ ಆಟೋನ ಇಲ್ಲಿಂದ ಎತ್ಕೊಂಡೋಗ್ಬಿಟ್ಟು ಆ ಕಡೆ ದಾಟ್ಸ್ಕೊಂಡು ನಿಂತ್ಕೊಂಡ್ಬಿಡೋಣ ಅನ್ನೋದು ನನ್ನ ಮೈಂಡ್ ಸೆಟ್ ಇರ್ತಾಯಿತ್ತು ಅವಾಗೆಲ್ಲನೂ. ಸಿಲುಕ್ಬೋರ್ಡಲ್ಲಿ ನಿಂತ್ಕೊಂಡು ನಿದ್ದೆನೇ ಬಂದ್ಬಿಡೋದು. ಎಷ್ಟೋ ಸ್ವಲ್ಪ ಮೂವ್ ಮಾಡು ನಿಲ್ಲಿಸು ತುಂಬಾ ಆಗ್ತಾಯಿತ್ತು. ಆ ಸಿಲುಕ್ಬೋರ್ಡ್ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಒಂದು ಸ್ವಲ್ಪ ಬೆಂಗಳೂರು ಟ್ರಾಫಿಕ್ ಒಂಚೂರು ಕಡಿಮೆ ಆಗಿದೆ ಅನಿಸುತ್ತೆ ನನಗೆ. ಮುಂಚೆಗೂ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಏನು ಸ್ಕೂಲ್ ಟೈಮಲ್ಲಿ ಮಾತ್ರ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಆ ಥರ. ಬಟ್ ಅದರಲ್ಲಿ ನಾನು ಪ್ಲ್ಯಾನಿಂಗ್ ಮಾಡೇ ಬಾಡಿಗೆ ಹೊಡೆಯೋದು. ನಾನು ತುಂಬ ಟೈಮ್ ಎಲ್ಲ ಸಿಗಾಕೊಂಡಲ್ಲ. ಮೊನ್ನೆ ಒಂದು ದಿನ ಸಿಗಾಕೊಂಡ್ಬಿಟ್ಟಿದ್ದೆ, ಒಂದು 2 ತಿಂಗಳ ಹಿಂದೆ ಒಂದು ಟ್ರಾಫಿಕ್ಕಾಗಿ. ಬರೀ 2 ಕಿಲೋಮೀಟರ್ 1 ಅವರ್ ಬಂದಿದ್ದೀನಿ. ನನಗೇನಾಗ್ಬಿಟ್ಟಿದೆ ಅಂದರೆ ಕಸ್ಟಮರ್ನ ಇಳಿಸಂಗೂ ಇಲ್ಲ ಹತ್ತಿಸಂಗೂ ಇಲ್ಲ. ಅದು ಬೆಳ್ಳಂದೂರಲ್ಲಿ ಫುಲ್ಲು ರೋಡ್ ಜಾಮ್ ಆಗಿಬಿಟ್ಟೈತೆ. ಹೋಗ್ತಾನೆ ಇಲ್ಲ, ನಿಲ್ತಾನೂ ಇಲ್ಲ. ಮೂವ್ ಆದರೆ ಅಲ್ವಾ, ಅದರಲ್ಲಿ ಈ ಬೇಸಿಗೆಗೆ ಏನಾದರೂ ಆಗ್ಬಿಟ್ರೆ ಅಷ್ಟು ನಮ್ಮ ಕತೆ. ಈ ಕಾಕಿ ಶರ್ಟ್ ಬೇರೆ ಹಾಕಿರ್ತೀರಾ, ಫುಲ್ಲು ಸೆಕೆ, ಅಯ್ಯೋ ತುಂಬ ಆ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ. ಬಟ್ ಅದ್ರ ಮಾತ್ರ ಲೈಫಲ್ಲಿ ಸಿಲಿಕ್ ಬೋರ್ಡ್ನಾದ್ರೂ ಮರಿಬೋದೇನೋ. ಬಟ್ ಬೆಳ್ಳಂದೂರಲ್ಲಿ 2 ಅವರ್ 1 ಅವರ್ಗೆ 2 ಕಿಲೋಮೀಟರ್ 1 ಅವರ್ ಹೋದಲ್ಲ, ಅದ್ರ ಮಾತ್ರ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಯಾಕೆಂದರೆ ನಿಂತ್ಕೊಂಡೇ ಬಿಟ್ಟಿದ್ದೀನಿ, ನಿದ್ದೆನೇ ಮಾಡಿದ್ದೀರಲ್ಲ ನಿಂತ್ಕೊಂಡು. ಆ ಥರ ಆಗ್ಬಿಟ್ಟು ಬಾ ಟ್ರಾಫಿಕ್ ಅಂದರೆ ರಡ್ಡು. ನಾವು ಇವಾಗ ಮ್ಯಾಪಲ್ಲೆಲ್ಲ ನೋಡ್ತೀರಿ, ಅರೆ ಈ ರಡ್ಡೇನ ನೋಡಿಸ್ಬಿಟ್ರೆ ಸಾಕು ತುಂಬ ಭಯ ಆಗುತ್ತೆ. ಹೆಂಗಪ್ಪ ಇದು ದಾಟೋದು ಅನ್ನೋದು ಸ್ವಲ್ಪ ನಮಗಂದರೆ
ಆದರೂ ಅದನ್ನೆಲ್ಲ ಫೇಸ್ ಮಾಡಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಫೇಸ್ ಮಾಡ್ತೀನಿ. ಮೇಡಮ್ ನಿಮಗೆ ಈ ಒಂದು ಕಾಕಿನೇ ಕಳೆ ಅಲ್ವಾ? ಈ ಕಾಕಿ ಕದರೆ ಹಂಗ ಒಳ್ಳೆ ಮಾಸ್ ಡೈಲಾಗ್ ಹೊಡೆದ್ರು ಮೇಡಮ್. ಅಲ್ಲ, ಎಲ್ಲರೂ ಈ ಕಾಗಿ ಕಾಕಿ ಕಾವಿಗೆ ಈ ಮೂರ್ಗಿರೋ ಬೆಲೆ ಯಾವುದಕ್ಕೂ ಇಲ್ಲ ಅಲ್ವಾ? ನಿಜವಾಗ್ಲೂ ಇಲ್ಲ. ಈ ಮೂರಿಗೆ ತುಂಬಾ ಬೆಲೆ, ಗೌರವ, ಒಂದು ಮರ್ಯಾದೆ. ಪೊಲೀಸರು ಹಾಕ್ಬೋದು ಕಾಕಿ, ಆದರೆ ನಮ್ಮ ಆಟೋ ಡ್ರೈವರ್ಗೆ ಡ್ರೈವರ್ಗೆ ಮಾತ್ರ ಕಾಕಿ ಹಾಕಕ್ಕೆ ತಾಕತ್ತಿರೋದು. ಅವರೆಲ್ಲ ಎಜುಕೇಷನ್ ಮಾಡಿ ಕಾಕಿನ ಯೂಸ್ ಮಾಡ್ತಾರೆ. ನಾವು ಎಜುಕೇಷನ್ ಮಾಡ್ತಿರೋನು ಕಾಕಿನ ಯೂಸ್ ಮಾಡ್ತೀವಿ. ಅದು ನಮ್ಮ ತಾಕತ್ತು, ಡ್ರೈವರ್ ತಾಕತ್ತೆ ಅದು. ಮೇಡಮ್, ಈಗ ಕೊನೆಯದಾಗಿ ನಿಮಗೆ ಸರ್ಕಾರದಿಂದ ಏನಾದರೂ ಫೆಸಿಲಿಟೀಸು ಅಥವಾ ನಮಗೂ ನಮ್ಮ ಈ ಒಂದಷ್ಟು ಸಮಸ್ಯೆಗಳು ನಮಗೂ ಇದೆ ಅಂತ ಏನಾದರೂ ಇದ್ದರೆ ಅದು? ಒಂದು ವಾಶ್ರೂಮ್ ಹೇಳಿದೆ, ಅದು ಮುಖ್ಯವಾಗಿ ಬೇಕೇ ಬೇಕು. ವಾಶ್ರೂಮ್ ಎಲ್ಲ ಕಡೆ ಸ್ವಲ್ಪ ನಮಗೆ ಅದು ಸಪೋರ್ಟ್ ಮಾಡಬೇಕು. ಮತ್ತು ಒಂದು 95% ಹೆಣ್ಮಕ್ಳಿಗೆ ಸ್ವಲ್ಪ ಆಟೋ ತೊಗೊಳೋದಕ್ಕಾಗಲಿ ಆ ಥರ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಬೇಕು. ಅಂಗವಿಕಲರು ಸಹ ನಮ್ಮ ಹತ್ರ ಆಟೋ ಕಲಿತಾ ಇದ್ದಾರೆ. ನಿಜವಾಗ್ಲೂ ನನಗೊಂದು ಬೇಡಿಕೆ, ಅಂಗವಿಕಲರಲ್ಲಿ ಒಂದು ಕಾಲ ಆಗಲ್ಲ ಅಂದರೆ ಇನ್ನೊಂದು ಕಾಲ ಚೆನ್ನಾಗಿರುತ್ತೆ. ಅವ್ರು ಯಾರ ಹತ್ರ ಭಿಕ್ಷೆ ಬೇಡೋ ಬದಲು ಅವ್ರ ಜೀವನ ಅವ್ರು ಕಟ್ಕೊತಾ ಇದ್ದಾರೆ. ನಾನು ಅಂಗವಿಕಲರಿಗೂ ಸಹ ಆಟೋ ನಾನು ತರಬೇತಿ ಕೊಟ್ಟಿದ್ದೀನಿ. ಇವತ್ತು ಅವರು ಸಹ ಆಟೋ ಓಡಿಸ್ತಾ ಇದ್ದಾರೆ. ನಾನು ಗೌರ್ಮೆಂಟ್ ಕಡೆ ಒಂದು ಮನವಿ ಮಾಡೋದಂದರೆ ಅವ್ರಿಗೆ ಅಂಗವಿಕಲರಿಗೂ ಒಂದು DL ಮಾಡೋಂಥ ವ್ಯವಸ್ಥೆ ಮಾಡಿಕೊಡಿ. ಸುಮಾರು ಕಡೆ ಹೋಗ್ಬಿಟ್ಟಿದ್ದೀನಿ ಮೇಡಮ್, ಈ ಅಂಗವಿಕಲರು ಪಾಪ DL ಬಂದಿಲ್ಲ, ಆಟೋ ತರಬೇತಿ ತೊಗೊಂಡ್ಬಿಟ್ಟಿದ್ದಾರೆ, DL ಇಲ್ಲ. ಅದೊಂದು ಮುಖ್ಯವಾಗಿ ನಮಗೆ DL ಮಾಡಿಕೊಟ್ಬಿಟ್ರೆ ನಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂದರೆ ಅಂಗವಿಕಲರು ಜೀವನ ಮಾಡ್ಬೋದು ಪ್ರಪಂಚದಲ್ಲಿ ಅಂತ ನಿರೂಪಿಸ್ಬೋದು. ಒಂದು DL ಕೊಟ್ಟರೆ ಅವ್ರ ಗಾಡಿ ಅವ್ರ ಹೆಸರಲ್ಲೇ ಇರ್ತದೆ, ಅವರು ಓಡಿಸ್ತಾರೆ. ಒಂದು ಕಾಲಿಲ್ಲ ಅಂದರೆ ಏನು, ಒಂದು 3 ನಮ್ಗೆ ವರ್ಕ್ ಆಗುತ್ತೆ ತಾನೆ. ಇದು ನಮ್ಮ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಒಂದು ಯಾವುದೋ ವರ್ಕ್ ಆಗಲಿಲ್ಲ ಅಂದರೆ ಇವ್ರ ಕೈಲಿ ಏನೂ ಆಗಲ್ಲ ಅನ್ನೋದನ್ನ ಅವರು ಕೊಡೋಂಥ ಒಂದು 2,000 ರೂಪಾಯಿ ಕೊಟ್ಟರೆ ಅಂಗವಿಕಲರು ಏನು ಮಾಡ್ತಾರೆ? 2,000 ರೂಪಾಯಿ ತೊಗೊಂಡು ನಾವೇನು ಜೀವನ ಮಾಡ್ತೀರಿ ಅಲ್ವಾ? ಆ ಥರ ಮಾಡೋ ಬದಲು ಅವ್ರಿಗೊಂದು ದಾರಿ ಮಾಡಿಕೊಟ್ರೆ ಅವ್ರ ಜೀವನ ಅವ್ರು ಕಟ್ಕೊಂಡು ಬಿಡ್ತಾರೆ. ನಾವು 4 ಕಾಲು ಕರೆಕ್ಟಾಗಿರೋರು ಆಕ್ಸಿಡೆಂಟ್ ಆಗೇ ಆಗುತ್ತೆ ಅಲ್ವಾ? ಸಮಾಜ ಅದಾಗೋದೇ, ನಾವು ಆಚೆ ಡ್ರೈವಿಂಗ್ ಅಂತ ಹೋಗ್ಬಿಟ್ರೆ ಆ ಗಾಡಿ ಟಚ್ ಆಗೋದಾಗಲಿ ಏನೇ ಒಂದು ಆಗೋದು ಆಕಸ್ಮಿಕವಾಗಿ ಆಗ್ಬಿಡುತ್ತೆ. ಅಂಗವಿಕಲರು ನಿಜವಾಗ್ಲೂ ನಡೆಸ್ಕೊಡ್ತಾರೆ. ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಒಂದು ಅಂಗವಿಕಲರಿಗೆ ಒಂದು DL ಮಾಡ್ಕೊಡೋಂಥ ನಿಜವಾಗ್ಲೂ ವ್ಯವಸ್ಥೆ ಮಾಡಿ. ಅವರು ಒಂದು ಜೀವನ ಕಟ್ಕೊತಾರೆ, ಜೀವನ ಮಾಡ್ತಾರೆ ಬೆಂಗಳೂರಲ್ಲಿ. ನನ್ನ ಕಡೆಯಿಂದ ಮನವಿ ತುಂಬ. ಇನ್ನೊಂದು ಮಾಡ್ಬೋದು ಆರಾಮಾಗಿ ಹೆಣ್ಮಕ್ಳಿಗೆಲ್ಲ ಒಂದು ಆಟೋ ಒಂದು ಇದೆಲ್ಲ ಕೊಡ್ಬೋದು. ಏನಂದರೆ ಆಟೋಗೆ ಸಬ್ಸಿಡಿ ಕೊಡ್ಬೋದು. ಹೆಣ್ಮಕ್ಳಿಗೆ ಆಟೋಗೆ ಸಬ್ಸಿಡಿ ಕೊಟ್ಟರೆ ಇನ್ನೊಂದಷ್ಟು ಜನ ಹೆಣ್ಮಕ್ಳು ಆಟೋ ಫೀಲ್ಡಿಗೆ ಬರ್ತಾರೆ. ಎಲ್ಲ ಮಹಿಳೆ ಚಾಲಕರಾಗಿ ಮಹಿಳೆಯರಿಗೂ ಸಪೋರ್ಟಾಗಿ ನಿಂತ್ಕೊಳ್ಳುತ್ತೆ ಬೆಂಗಳೂರು. ಮುಂದಿನ ದಿನಗಳಲ್ಲಿ ಇಲ್ಲಿ ದೊಡ್ಡದಾಗಿ ಬೆಳೀತಾ ಇದೆ ಬೆಂಗಳೂರು. ಆವಾಗ ಸುಮಾರು ಜನ ಮಹಿಳೆಯರು ಬಂದು ಮಹಿಳೆಯರಿಗೆ ಸಪೋರ್ಟ್ ಆಗುತ್ತೆ. ಆಟೋನ ಸಬ್ಸಿಡಿ ಸ್ವಲ್ಪ ಜಾಸ್ತಿಯಾಗಿ ಕೊಟ್ಟರೆ ಅವರು ಜೀವನ ಕಟ್ಕೊತಾರೆ, ಜೀವನ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಮ್ಮ ಜೊತೆಗೂ ಕೂಡ ನಮ್ಮನ್ನು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ನಗಾಡ್ಸ್ಕೊಂಡು ಒಳ್ಳೊಳ್ಳೆ ಡೈಲಾಗ್ ಹೇಳಿ ಒಂದು ಇದು ಇಂಟರ್ವ್ಯೂ ಅಂತೂ ನಮಗೆ ಅನಿಸ್ಲೇ ಇಲ್ಲ. ಒಂದು ಒಳ್ಳೆ ಕಾನ್ವರ್ಸೇಷನ್ ಆಯಿತು. ನಮ್ಮ ಈ ಒಂದು ವುಮೆನ್ಸ್ ಡೇಗೆ ಒಂದು ಒಳ್ಳೆ ಕಾನ್ವರ್ಸೇಷನ್ ಅಂತೂ ಸಿಕ್ಕಿದೆ. ನಿಮಗೂ ಕೂಡ ಒಂದಷ್ಟು ಮನೋರಂಜನೆ ಜೊತೆಗೆ ಅವರ ಜೀವನ ಹೇಗಿತ್ತು. ಆಟೋ ಡ್ರೈವರ್ ಅಂತಂದರೆ ನಾವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿರೋದು, ಅಯ್ಯೋ ಅಷ್ಟೊಂದು ದುಡ್ಡು ತಗೋತಾರೆ, ಇಷ್ಟೊಂದು ದುಡ್ಡು ತಗೋತಾರೆ ಅಂತಲ್ಲ. ಅವರು ಆ ಟ್ರಾಫಿಕಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಾರೆ, ಅವರಿಗೆ ಏನು ಅವಶ್ಯಕತೆ ಇದೆ. ಮೇಡಮ್ ಹೇಳಿದ್ರು ನಮಗೆ ಟಾಯ್ಲೆಟ್ ರೂಮ್ ಪ್ರಾಬ್ಲಮ್ ಆಗುತ್ತೆ ಅಂತ. ಆ ನಡುವೆನೂ ಕೂಡ ಅವರು ಪ್ಯಾಸೆಂಜರ್ ಬಗ್ಗೆನೇ ಯೋಚನೆ ಮಾಡ್ತಾರೆ. ಪ್ಯಾಸೆಂಜರ್ಸ್ನ ನಾನು ತಲುಪಿಸಿದ್ರೆ ಸಾಕಪ್ಪ, ಆಮೇಲೆ ನಂದೇನೋ ನಾನು ನೋಡ್ಕೋತೀನಿ. ಈ ಲೆವೆಲಲ್ಲೇ ಅವರು ಕೂಡ ಥಿಂಕ್ ಮಾಡ್ತಾರೆ. ಇವ್ರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕು. ಅದಲ್ಲ, ಪ್ರತಿದಿನವೂ ಕೂಡ ನಾವು ಯೋಚನೆ ಮಾಡ್ತೀವಿ, ಅವ್ರ ಬಗ್ಗೆ ಮಾತನಾಡ್ತೀವಿ. ಆದರೆ ಮಹಿಳಾ ದಿನ ಅಂತಂದರೆ ಈ ನಾವೆಲ್ಲರೂ ಕೂಡ ಸಂಭ್ರಮಿಸುವ ದಿನದಲ್ಲಿ ಇವ್ರ ಬಗ್ಗೆನೂ ಕೂಡ ನಾವು ನೋಡ್ಕೊಳ್ತಾ ಈ ಕಾರ್ಯಕ್ರಮ ನಿಮಗಂತೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರೆ ಈ ಸಂಜೆ ನ್ಯೂಸ್.